Okay. ಅದು 24,000 ಎಲ್ಲ ಸುಳ್ಳು ಸರ್. ಅದಕ್ಕೂ ಒಂದು ಕ್ರೈಟೀರಿಯಾ ಇದೆ. ಆಕ್ಚುಲಿ ಮಂತ್ಲಿ 4,000, Okay. ವರ್ಷಕ್ಕೆ ಅದು 46,000 48,000. ಅದು ಏನಂತ ಹೇಳಿದ್ರೆ 1 ವರ್ಷಕ್ಕೆ ಮಾತ್ರ. ಈಗ Okay. ನೀವು ಒಮ್ಮೆ ಅಪ್ಲೈ ಮಾಡಿದ್ರೆ ಅದಷ್ಟಕ್ಕೆ ಮತ್ತೆ ನಿಮ್ಗೆ ಪದೇ ಪದೇ ಸಿಗುದಿಲ್ಲ. ಒಂದು ಎವ್ರಿ ಇಯರ್ ಏನ್ ಬರಲ್ಲ, ರಿನ್ಯೂವಲ್ ಅಂತ ಏನಿಲ್ಲ. ರಿನ್ಯೂವಲ್ ಏನಂತಲ್ಲ. ಓಕೆ. ಇನ್ನೊಂದು ಅದು ಹಾಗೆ ಇನ್ಕಮ್ ಹಾಗೆ ನೀವು ನಗರದ ಒಳಗಿದ್ರೆ ನಿಮ್ಗೆ 96,000 ಒಳಗೆ ಎಷ್ಟೋ ಇರ್ಬೇಕು. 96,000 ಪಂಚಾಯತ್ ಆದ್ರೆ 74,000 72,000 ತಗೋಬನ್ನಿ. ಅಷ್ಟಿದೆ. ಇನ್ನೊಂದು ನಾವು ಈಗ ನೀವೆಲ್ಲ ಡಾಕ್ಯುಮೆಂಟ್ ನ ಕೊಟ್ಟ ಮೇಲೆ ನಮ್ಮ ಸ್ಟಾಫ್ ಅಥವಾ ನಾನೇ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ಹೋಮ್ ಎನ್ಕ್ವೈರಿಗೆ ಬರ್ತಾರೆ. ಅವರ ಆರ್ಥಿಕ ಸ್ಥಿತಿಗತಿಗಳನ್ನ ನೋಡಿ ಅದು ಅಪ್ರೂವಲ್ ಮಾಡುವಂತದ್ದು ಒಂದು. ಇನ್ನೊಂದೇನಂದ್ರೆ ಸರ್, ಈಗ ನಾವು ಅಪ್ರೂವಲ್ ಮಾಡಿ ಅದನ್ನ ಎಂಟ್ರಿ ಮಾಡಿದ ತಕ್ಷಣ ಅಮೌಂಟ್ ನಮ್ಮಿಂದ ಬರುದಲ್ಲ, ಸ್ಟೇಟ್ ಇಂದಾನೆ ಬರುವಂತದ್ದು. ಅಮೌಂಟ್ ಬಂದ್ರೂ ನಮ್ಗೆ ಗೊತ್ತಾಗುದಿಲ್ಲ. ಅಪ್ಲೈ ಮಾಡಿ 3 months ಆದ್ಮೇಲೆ ಅವ್ರು ಅದನ್ನ ನೋಡ್ಬೇಕು, ಅಕೌಂಟ್ ಅಲ್ಲಿ ನೋಡ್ಬೇಕು ಅಮೌಂಟ್ ಬಂದಿದ್ಯಾ ಅಂತ ಹೇಳಿ. ಇದು ತುಂಬಾ ವರ್ಷದಿಂದ ಬರ್ತಾ ಇದೆಯಾ? ಹೌದು ಸರ್, 2012 ಬಹುಶಃ ಇದು ಈ ಸ್ಕೀಮ್ ಸುಮಾರು ಟೈಮ್ ಆಯ್ತು ಶುರುವಾಗಿ. ಈಗ ಅಲ್ಲಿ ನಿಮ್ಮ ಆಫೀಸಿಗೆ ಬಂದು ಅಪ್ಲೈ ಮಾಡ್ಬೇಕು, ಹೆಂಗೆ ಅದು? ಇಲ್ಲ ಆಫೀಸಿಗೆ ಬಂದು ಅಪ್ಲೈ ಮಾಡ್ಕಂತ ಏನಿಲ್ಲ. ಇನ್ ಕೇಸ್ ಈಗ ಮಗು ಹೋಗ್ತಿರೋ ಫಾರ್ ಎಕ್ಸಾಂಪಲ್, ಒಂದ್ ಎಂತಂದ್ರೆ ಸರ್, ಆಫೀಸಿಗೆ ಬಂದೇ ಅಪ್ಲೈ ಮಾಡ್ಕಂತ ಏನಿಲ್ಲ. ಎಲ್ಲಾ ಡಾಕ್ಯುಮೆಂಟೇಶನ್ ಜೊತೆ ಒಂದು ಪೋಸ್ಟ್ ಮಾಡ್ಲಕ್ಕ ಅವ್ರ ಒಂದು. ಇನ್ನೊಂದೇನಂದ್ರೆ ಸ್ಕೂಲ್ HM ಇನಿಷಿಯೇಟಿವ್ ತಕೊಂಡ್ಲಕ್ಕ. ಈಗ ಶಾಲೆಯಲ್ಲಿ ಒಂದೀಗ 10 ಮಕ್ಳು ಒಟ್ಟಿಗೆ ಇರ್ತಾರೆ. ಯಾಕಂದ್ರೆ ನಂಗಿಲ್ಲ ಬ್ರಹ್ಮೋರ್ದಲ್ಲಿ ಒಂದ್ ಶಾಲೆಯಲ್ಲಿ ಹಂಗೆ ಮಾಡ್ತಿದ್ರ, ಗೋಳಿ ಅಂಗಡಿ ಎಲ್ಲ. ಅಷ್ಟು ಮಕ್ಳು ಇದನ್ನ ಲೆಟರ್ ಡಾಕ್ಯುಮೆಂಟೇಶನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ ಅವ್ರೊಂದು ಶಾಲೆ ನಿಂತ ಇಷ್ಟು ಮಕ್ಳು ನಾವು ಕಳ್ಸಿತ್ತು, ಅವ್ರಿಗೆ ನೀವ್ ಇದ್ ಮಾಡಿ ಅಂತ ಹೇಳಿ ಒಂದು. ಸೊ ಹಂಗ ಮಾಡ್ಲಕ್ ಬರ್ಕೆ ಅಂತ ಹೇಳಿ ಏನಿಲ್ಲ. ಯಾಕಂದ್ರೆ ಈಗ ಅವ್ರೇನೋ ಒಂದ್ ಡಾಕ್ಯುಮೆಂಟೇಶನ್ ಮಿಸ್ ಮಾಡಿದ್ರು ಕೂಡ ನೆಕ್ಸ್ಟ್ ನಾವು ಅವ್ರ ಮನೆ ಎನ್ಕ್ವೈರಿಗೆ ಬರ್ತೀವಲ್ಲ, ಆವಾಗ ನಾವು ಕಲೆಕ್ಟ್ ಮಾಡ್ತೀವಿ. ಇದಕ್ಕೇನಾದ್ರು ಅಪ್ಲಿಕೇಶನ್ ಏನಾದ್ರು ಇದೆಯಾ? ಏನಿಲ್ಲ ಸರ್, ವೈಟ್ ಶೀಟ್ ಅಲ್ಲಿ ಒಂದು ಅರ್ಜಿ ಬರ್ದು, ನಾನ್ ಈಗ ಮಗುನೇ ಬರೋದಾದ್ರೆ ಈಗ ನಾನು ನನ್ನ ಹೆಸರು ಇಂಥ ಶಾಲೆ ನಾನು ಇಷ್ಟನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದೇನೆ, ನನ್ನ ಅಪ್ಪ ಹೀಗಾಗಿದ್ದಾರೆ, ಇದು ತಂದೆಯನ್ನ ಕಳೆದುಕೊಂಡ ಅಂತ ಹೇಳಿ ಅಲ್ಲ, ವಿಚ್ಛೇದಿತ ನೋಡಿದ್ರಲ್ಲ. ಯಾರಿಗೆ ಫಾರ್ವರ್ಡ್ ಮಾಡೋದು ಇದನ್ನ? ಅದು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ರಕ್ಷಣಾ ಘಟಕ ಮಣಿಪಾಲ, ಆಫೀಸ್ ಮಣಿಪಾಲ. ಅದು ಡೈರೆಕ್ಟ್ ಪೋಸ್ಟ್ ಮಾಡೋದು ಅಷ್ಟೇನಾ? ಡೈರೆಕ್ಟ್ ಪೋಸ್ಟ್ ಮಾಡಿ ಏನ್ ತೊಂದ್ರೆ ಇಲ್ಲ. ಪೋಸ್ಟ್ ಮಾಡ್ತೀವಿ ಇನ್ ಕೇಸ್ ಅವ್ರು ರಿಜಿಸ್ಟರ್ ಪೋಸ್ಟ್ ಅನ್ನು ಮಾಡೋದು ಬೇಡ, ರಗಳಿ ಆಗ್ತಾ ಅವ್ರ ನಂಬರ್ ಎಲ್ಲ ಹಾಕಿರುದಿಲ್ಲ. ಹೌದೌದು. ಹಂಗ ಪೋಸ್ಟ್ ಮಾಡೋದಕ್ಕಿಂತ ಮುಂಚೆ ಕಾಂಟ್ಯಾಕ್ಟ್ ಮಾಡಿ ಮಾಡ್ರು ಏನ್ ತೊಂದ್ರೆ ಇಲ್ಲ.